ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 8 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಹೇಳೋದೆಲ್ಲ 7 ಗಂಟೆಗೆ ಕೇಳಾತೀವಿ. ವಿಪರೀತ ಥಂಡಿ ಸಂಬಂಧ 7 ಗಂಟೆಗೆ ಅಂತ ಹೇಳತ್ತೀವಿ. ದಿನಾನು ಒಂದು 3-4 ದಿನ ಆಯ್ತು. ಬೆಳಗಿನ ಒಂದಷ್ಟು ಕೆಲಸಗಳನ್ನ ಮುಗಿಸೀನಿ. ಅಂಗಳ ಬಾಕ್ಲ ಮನೆ ಕಸ ಎಲ್ಲನೂ ನೀರು ಗುರಿ ಹಾಕೀನಿ, ಗ್ಯಾಸ್ ಹರಿಸೀನಿ, ಚಹಾ ಕಿಟ್ಟು ಎಲ್ಲರಿಗೂ ಚಹಾ ಕೊಟ್ಟು ಚಾನು ಕುಡಿದ್ವಿ. ಇವಾಗ ಅಡುಗೆ ಶುರು ಮಾಡ್ಕೋಬೇಕು ನೋಡ್ರಿ. ಏನು ಅಡುಗೆ ಮಾಡತ್ತಂತ ಇವತ್ತಂತಂದ್ರೆ ಸ್ವಲ್ಪ ಆಲೂಗಡ್ಡೆ ಕುದಿಯಾಕತ್ತೀನಿ. ಆಲೂಗಡ್ಡೆ ಪಲ್ಯ ಮಾಡ್ಬೇಕತ್ತು ಅಥವಾ ಗ್ರೇವಿ ಮಾಡ್ಬೇಕತ್ತು ಇನ್ನೂ ಡಿಸೈಡ್ ಇಲ್ಲ, ನೋಡ್ತೀನಿ. ಆದರೆ ಸ್ವಲ್ಪ ಮೆಂತ್ಯ ತೊಗೊಂಡು ನೋಡ್ರಿ, ಸ್ವಲ್ಪ ಇದನ್ನು ಸಣ್ಣ ಕಟ್ ಮಾಡಿ ಮೆಂತ್ಯ ಚಪಾತಿ ಮಾಡ್ತೀನಿ. ಆದ್ರೆ ಸಿಂಪಲ್ ಮೆಂತ್ಯ ಚಪಾತಿ. ಇವತ್ತೆಲ್ಲ ತಪ್ಪಲು ಪಲ್ಯ ತಿನ್ನಲಿಲ್ಲ ಅಂದರೆ ಯಾವ ಟೈಪ್ ತಿನ್ನಿಸ್ಬೇಕಂತ ಹೇಳಿ ಇದನ್ನು ರುಬ್ಬಿ ಗ್ರೀನ್ ಕಲರ್ ಅಂತಲ್ಲ, ಇನ್ನು ಸಿಂಪಲ್ಲಾಗಿ ಜಸ್ಟ್ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅಷ್ಟ ಹಾಕಿ ಚಪಾತಿ ಯಾವ ಟೈಪ್ ಮಾಡ್ತೇವಲ್ಲ ಅಷ್ಟು ಚಪಾತಿ ಹಿಟ್ಟಿನಾಗನ ಜಾಸ್ತಿ ಇದನ್ನು ಸಣ್ಣಗೆ ಕಟ್ ಮಾಡಿ ಹಾಕೋದು ಅಷ್ಟೆ. ಇದೊಂಥರ ಮಾಡ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಜೀರಿಗೆ ಅದೆಲ್ಲ ಹಾಕಿ ಕರಿಬೇವು ಕೊತ್ತಂಬರಿ ಅವನ್ನೆಲ್ಲನೂ ಹಾಕಿ ಅದ ನಂತರ ಮಸಾಲ ಮೆಂತ್ಯ ಪರೋಟ ಆ ರೀತಿ ಮೆಂತ್ಯ ಪರೋಟ ಟೈಪ್ ಮಾಡ್ಬೋದು. ನಾ ಇವತ್ತು ಮಾಡತ್ತಿದ್ದೆ ಮೆಂತ್ಯ ಚಪಾತಿ. ಜಸ್ಟ್ ಅದನ್ನು ಕಟ್ ಮಾಡಿ ಚಪಾತಿ ಮಾಡುವಂಥದ್ದು, ಕಟ್ ಮಾಡಿ ಹಾಕಿ ಚಪಾತಿ ಮಾಡುವಂಥದ್ದು ಅಷ್ಟೇ. ಬರೀ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶೇರ್ ಮಾಡಿಬಿಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ಆಲೂಗಡ್ಡೆ ಕುದಿಸಾಕಿಡ್ತೀನಿ. ಕುದಿಸಾಕಿಟ್ಟು ಮೆಂತ್ಯನ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡ್ತೀನಿ. ಅದಾಗಿಂದ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲೂಗಡ್ಡಿನ ಕುದಿಸಾಕ ಹಾಕಿ ನೋಡ್ರಿ. ಹಾಕಿಟ್ಟನಿ ಅಂದ್ರೆ ಕುಕ್ಕರ್ನಾಗ ಹಾಕಿಟ್ಟನಿ. ಇಲ್ಲೇ ಮೆಂತ್ಯ ಪಲ್ಯನ ಅಂದರೆ ಮೆಂತ್ಯ ಸೊಪ್ಪನ್ನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡನಿ ಸಣ್ಣಗೆ. ಇನ್ನು ಇದಕ್ಕೆ ಹಿಟ್ಟು ಹಾಕಿ ನಾದ್ಕೋಬೇಕು. ಹಿಟ್ಟು ಹಾಕ್ತಂತಡ್ರಿ. ಹಿಟ್ಟನ್ನ ತೊಗೊಂಡು ನೋಡ್ರಿ. ಈಗ ಈ ಮೆಂತ್ಯ ಪಲ್ಯನ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಅಯ್ಯಪ್ಪ, ಗ್ಯಾಸ್ ಖಾಲಿ ಆಯ್ತು. ಇನ್ನೊಂದು ಸಿಲಿಂಡ್ರ್ ನಾಳೆ ಬರ್ತೈತಿ, ಬುಕ್ ಆಗೈತಿ. ಹೋತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಯಾಗಿಂದ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿಕೊಂಡು ನಾದ್ಬಿಡ್ತಾನೆ. ಇದಕ್ಕೆ ಸ್ವಲ್ಪ ಚಲೋ ಹಿಂಗೆ ಚಪಾತಿ ಹಿಟ್ಟಲ್ಲಿ ನಾತೇವಲ್ಲ ಹಂಗೆ ನಾದ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಆಮೇಲೆ ಇದು ಗ್ಯಾಸ್ ಅಂತೂ ಖಾಲಿ ಆಯ್ತು ನಮ್ಮದು. ಒಲೆ ಮೇಲೆ ಹಾಕಿಡ್ಬೇಕಿನ್ನು. ಫ್ರೆಂಡ್ಸ್, ನಾದಿಟ್ಕೊಂಡ ನೋಡ್ರಿ. ಈಗ ನಾನು ಚಪಾತಿ ಹಿಟ್ಟು ಹೆಂಗೆ ನಾತೇವಲ್ಲ ಆ ರೀತಿ ನಾದಿಟ್ಕೊಂಡನಿ. ಇದೊಂದು ಸ್ವಲ್ಪ ಹೊತ್ತು ನೆನೀಲಿ. ಗ್ಯಾಸ್ ಅಂತೂ ಖಾಲಿ ಆಯ್ತಲ್ಲ. ಇನ್ನು ಆಲೂಗಡ್ಡಿನ ಒಲೆ ಮೇಲೆ ಕುದ್ಸಾಕಾಗ್ತಾನೆ. ಸಿಟಿ ಬಿಡಿಸಿದೆ, ನಾನು ಸ್ವಲ್ಪ ಸಿಟಿ ಹಿಡಿದಿತ್ತು. ಇನ್ನು ಒಲೆ ಮೇಲೆ ಒಂದು ಕುದ್ಸಾಕ ಹಾಕ್ಬಿಡಂತ ಫ್ರೆಂಡ್ಸ್. ಇದಕ್ಕೆ ಹಾಕಿಟ್ಕೊಂಡ ನೋಡ್ರಿ. ಈಗ ಸರಿ ಪ್ರೀತು, ಇದನ್ನು ಒಲೆ ಮ್ಯಾಗಿಟ್ಟು ಕುದಿಸಿಬಿಡ್ತಾನೆ. ಸ್ವಲ್ಪ ಹೊತ್ತು ಕುದೀಲಿ. ಕುದ್ದಿಂದ ಅಷ್ಟರೊಳಗೆ ನಾನು ಪಲ್ಯಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾನೆ. ಫ್ರೆಂಡ್ಸ್, ಆಲೂಗಡ್ಡೆ ಅಂತ ಕುದ್ದು ಇನ್ನು ಪಲ್ಯಕ್ಕೂ ರೆಡಿ ಮಾಡಿ ಇಟ್ಕೊಂಡಾನೆ. ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತಾನೆ, ಏನು ಗ್ರೇವಿ ಅದು ಮಾಡೋಂಗಿಲ್ಲ. ಇದಕ್ಕೆ ನಾನು ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, ಕರಿಬೇವು ಆಮೇಲೆ ಕೊತ್ತಂಬರಿ ತೊಗೊಂಡನಿ. ಇನ್ನು ಪಟಪಟ ಅಂಥೇಳಿ ಪಲ್ಯ ಒಂದು ಮಾಡಿಬಿಡ್ತಾನೆ ನೋಡಿರಿ. ಆಲೂಗಡ್ಡೆ ಪಲ್ಯ ನಾರ್ಮಲಾಗಿ ಈಗ ದೋಸೆಗೆಲ್ಲ ಮಾಡ್ತೇವಲ್ಲ ಅದ ಸೇಮ್ ಆಲೂಗಡ್ಡೆ ಪಲ್ಯ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡ್ರಿ. ಒಗ್ಗರಣೆಗೆ ಎಣ್ಣೆ ಕಾದತಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಅವು ಕೆಂಪಾಗಲಿ ಉದ್ದಿನಬೇಳೆ. ಇವಾಗ ಇವನ್ನ ಪೂರ್ತಿ ಒಗ್ಗರಣೆ ಹಾಕ್ತಾರೆ ನೋಡಿರಿ. ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ.
ಸ್ವಲ್ಪ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ಅಂದರೆ ಇದು ಉಳ್ಳಾಗಡ್ಡಿ ಮೆತ್ತಗಾವ್ದು ಇದ್ದವು ಅಂಥೇಳಿ. ಸ್ವಲ್ಪ ಬೇಯಲಿದು. ಈಗ ಪೂರ್ತಿಗೆ ಮೆತ್ತವಾಗಿ ನೋಡ್ರಿ ಉಳ್ಳಾಗಡ್ಡಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲ ಪೌಡ್ರು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಬೇಕಂದ್ರೆ ಆ್ಯಡ್ ಮಾಡ್ಕೊರಿ, ಇಲ್ಲ ಅಂದ್ರಿಲ್ಲ. ನಮಗೆ ಎಲ್ಲದಕ್ಕೂ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಸಾಕೈತಿ. ಹೀಗಾಗಿ ಇವಾಗ ಸ್ವಲ್ಪ ನಿಮಗೆ ವಿಡಿಯೋ ಕತ್ಲು ಬರ್ಬೋದು, ಯಾಕಂದ್ರೆ ಒಲಿ ಮೇಲೆ ಮಾಡಾಡ್ತಾನೆ. ಈಗ ಅಷ್ಟೊಂದು ಬೆಳಕಿಲ್ಲ. ಸ್ವಲ್ಪ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕರಗಿ ಇದಕ್ಕೆ ನಾನು ಸ್ವಲ್ಪ ಚೂರು ನೀರು ಹಾಕ್ತಾನೆ. ಭಾಳಲ್ಲ ಹೀಗೆ ನಾನು ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಂಡಿದ್ದಾನೆ. ನಮ್ಮಲ್ಲಿ ಕಾಲೇಜಿಗೆ ಟೈಮ್ ಆಗೈತಿ ಆಲ್ರೆಡಿ. ಚಪಾತಿ ಒಂದು ಮಾಡೋಕ್ಕೆ ಕೊಡ್ಬೇಕು ಅವ್ನಿಗೆ ನಾನು. ಕೊತ್ತಂಬರಿ ಒಂದು ಹಾಕ್ತೀನಿ. ಇವಾಗಿದೆ ಪಲ್ಯ ಜಲ್ದಿ ಆಯ್ತು. ಇನ್ನೊಂದೆರಡು ಪಟ ಚಪಾತಿ ಮಾಡಿಬಿಡ್ತೀನಿ. ಪಲ್ಯ ಒಂದು ಮಾಡಿದೆ. ಪಲ್ಯ ಒಂದು ಮಾಡ್ಕೊಂಡು ನೆಕ್ಸ್ಟ್ ಚಪಾತಿ ಮಾಡೋಕೆ ಶುರು ಮಾಡ್ಕೊಂಡೆ ನೋಡ್ರಿ. ಯಾಕಂದ್ರೆ ಮೇನ್ ಇವತ್ತು ನನಗೆ ಗ್ಯಾಸ್ ಖಾಲಿ ಆಕತಿ ಇವತ್ತು ಅನ್ನುವಂಥದ್ದು ಗೊತ್ತಿಲ್ಲ. ನಾನು ಮಾಡುವಂಗೆ ಇವತ್ತು ಬೆಳಗ್ಗೆ ಗ್ಯಾಸ್ ಬುಕ್ ಮಾಡೀನಿ. ಎದ್ದ ತಕ್ಷಣ ಫಸ್ಟ್ ಇವು ಖಾಲಿ ಹಾಕೋದು ಭಾಳ ದಿನ ಆತು ಹಚ್ಚಿ ಅಂತಂದು ಫಸ್ಟ್ ಗ್ಯಾಸ್ ಖಾಲಿ ಆಕತ್ತೀನಿ ಅಂತಂದು ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಚಾನು ಕುಡ್ದಿರಲಿಲ್ಲ. ಆವಾಗನ ನಾನು ಗ್ಯಾಸ್ ಬುಕ್ ಮಾಡೀನಿ. ಗ್ಯಾಸ್ ಬುಕ್ ಮಾಡಿ ಒಂದು 10-15 ನಿಮಿಷಕ್ಕಂದ್ರೆ ಗ್ಯಾಸ್ ಖಾಲಿ ಆಯ್ತು ನೋಡ್ರಿ. ಹಂಗಾತ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಮಗಂತೂ ಗ್ಯಾಸ್ ಖಾಲಿ ಆದ್ರೂ ಒಲಿ ಇರ್ತಾವಲ್ಲ, ಏನೋ ಒಂದು ರೆಡಿ ಮಾಡ್ಕೊತಿರ್ತೇವೆ. ಹೀಗಾಗಿ ಪಟ ಅಂಥೇಳಿ ಪಲ್ಯ ಚಪಾತಿ ಮಾಡಾಕತ್ತಾನ ಒಲಿ ಮೇಲೆ. ಆದ್ರೆ ನಾವೀಗ ಆಲ್ರೆಡಿ ಟೈಮ್ ಆಗಿತ್ತು. ರಾತ್ರಿ ಉಳಿದಿರೋವಂಥ ಚಪಾತಿ ಇರ್ತಾವಲ್ಲ, ಅವನ್ನ ತಿಂದು ಹೋಗ್ಕನ್ ಮಮ್ಮಿ ಅಂತ ಅನ್ನಕತ್ತಿದ್ದ. ಬೇಡಪ್ಪ ಎಷ್ಟೊತ್ತಾಗತ್ತೆ, 2 ನಿಮಿಷನೂ ಆಗಂಗಿಲ್ಲ ಬಾ ಅಂತಂದು ಅವಾಗ ಪಟ ಅಂತ ಬಿಸಿ ಚಪಾತಿ ಮಾಡಿಕೊಡತ್ತಾನೆ. ಅದೇನೋ ಗೊತ್ತಿಲ್ಲ, ನಾವು ಆಮೇಲೆ ಬಿಸಿ ತಿನ್ನೋದು, ಮಕ್ಕಳು ತಂಗಳದ್ದು ಅದೆಲ್ಲ ತಿನ್ನೋದು ಅಂತಂದ್ರೆ ಭಾಳ ಜೀವ ಒಂಥರ ಮರ ಅಂದಂಗೆ ಆಕತ್ತೆ ನನಗೆ ಅಂತಲ್ಲ, ಯಾವ ತಾಯಿಗಾದರೂ ಹಂಗೆ ಅಂತ ಅಂದ್ಕೊತಾನೆ ನಾನು. ಯಾಕಂದ್ರೆ ಮಕ್ಳಿಗೆ ತಂಗಳು ತಿನ್ನಿಸಿ ನಾವು ಬಿಸಿ ತಿನ್ನೋಕೆ ಅಷ್ಟ ಅನ್ಸಂಗಿಲ್ಲ. ಅದಕ್ಕೆ ಅವ್ನಿಗೆ ಟೈಮ್ ಆಗಿತ್ತು ಆಲ್ರೆಡಿ. ಒಂದು 5 ನಿಮಿಷ ಲೇಟ್ ಆದರೂ ಚಿಂತಿಲ್ಲ. ಹೊಸೂರು ಸ್ಟಾಪಿಗೆ ಹೋಗ್ಬೇಕು ಈಗ ಮೇನವ. ಇಲ್ಲಿಂದ ಹತ್ತಿ ಅದಕ್ಕೆ ಹೊಸ ಸ್ಟಾಪಿಗೆ ಹೋಗ್ಬೇಡ, ಚೆನ್ನಮ್ಮ ಸರ್ಕಲ್ಗೆ ಇರೋದು, ಇಲ್ಲೇ ಒಂದು ಬಸ್ ಹತ್ತು ಬೇರೆ ಅದನ್ನಂತಂದು ಹೇಳ್ಕೊಟ್ಟು ಇವಾಗ ಚಪಾತಿ ಮಾಡಿಕೊಟ್ಟ ಬಿಟ್ಟೆ ಅಂತಂದು ಅರ್ಜೆಂಟ್ಲಿ ಚಪಾತಿ ಮಾಡತ್ತ ನೋಡ್ರಿ. ಒಂದು ಚಪಾತಿ ಮಾಡಿಕೊಟ್ಟೆ ಅಂತಂದ್ರೆ ಮತ್ತೆ ಆಮೇಲೆ ಲೇಟ್ ಆಗಂಗಿಲ್ಲ. ಯಾಕಂದ್ರೆ ಅದನ್ನು ತಿನ್ನೋಕೊಡ್ದ ಮತ್ತೆ ನಾ 2 ಚಪಾತಿ ಮಾಡ್ಬೋದು. ಅದ್ರ ಸಲುವಾಗಿ ಅವ್ನು ನಿಂದಿರ್ಸ್ಕೊಂಡು ಅಡುಗೆ ಶುರು ಮಾಡಿಕೊಂಡೆ. 1ನೇ ಚಪಾತಿನ ಅವಾಗ ಹಾಕಿದೆ ಮಾಡಾಕತ್ತ ನೋಡ್ರಿ. ಇನ್ನೇನು ಮೆಂತ್ಯ ಪರೋಟ ಅಲ್ಲಿವು ಮೆಂತ್ಯ ಚಪಾತಿ ಮಾತ್ರ ಟೇಸ್ಟ್ ಆಗಿದ್ದು, ಮಸ್ತನೂ ಆಗಿದ್ದು, ಅಷ್ಟು ಸಾಫ್ಟೂ ಆಗಿದ್ದು. ಅಂದರೆ ಬಿಸಿ ಇದ್ದಾಗ ತಿನ್ಬೇಕಂತ ಏನೂ ಇಲ್ಲ. ಆರಿಂದನೂ ಅಷ್ಟು ಮಸ್ತಾಗಿ ಸಾಫ್ಟಾಗೇ ಇರ್ತಾವೆ, ಟೇಸ್ಟ್ನೂ ಅಷ್ಟು ಮಸ್ತಾಗಿರ್ತಾವೆ. ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ಸಿಂಪಲಾಗಿ ಈ ರೀತಿ ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕೋದು, ಚಪಾತಿ ಮಾಡೋದು ಇಷ್ಟ. ಈ ತಪ್ಪಲ ಪಲ್ಯ ಅಂದ್ರೆ ಸೊಪ್ಪಿನ ಪಲ್ಯ ಯಾರು ತಿಂತಿರಂಗಿಲ್ಲಲ್ಲ, ಸೊಪ್ಪದು ಅಂಥವ್ರು ಈ ರೀತಿ ಕಟ್ ಮಾಡಿ ಚಪಾತ್ಯಾಗ ಅಥವಾ ಈ ತಾಲಿಪಟ್ಯಾಗ ಹಾಕಿ ಮಾಡಿ ತಿನ್ನಿಸ್ರಿ, ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ.
ಚಪಾತಿದು ಮುಗಿತು ಫ್ರೆಂಡ್ಸ. ಚಪಾತಿದು ಮುಗಿಸ್ಕೊಂಡು ಇವಾಗ ಸ್ವಲ್ಪ ಮೊಸರು ರಾಯ್ತಾ ಮಾಡಿದ್ರಂತೇಳಿ ಮಾಡತ್ತಾನ ನೋಡ್ರಿ. ಉಳ್ಳಾಗಡ್ಡಿ ಆಮೇಲೆ ಇದೇನಿದು ಸೌತೆಕಾಯಿ ಕೊತ್ತಂಬರಿ ತೊಗೊಂಡನಿ. ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಯಾಕಂದ್ರೆ ನಮ್ಮ ಪ್ರೀತು ಹಸಿಮೆಣ್ಸಿಕಾಯಿ ಹಾಕಿದ್ರೆ ತಿನ್ನಂಗಿಲ್ಲ. ಹೀಗಾಗಿ ಇಷ್ಟ ಹಾಕಕತ್ತಾನೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾನೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಪುಡಿ ಬೇಕಂತ ಹಾಕೋರಿ ಇದನ್ನು ಆಪ್ಷನಲ್ ಇದೆ. ಆಮೇಲೆ ಕೆಲವೊಬ್ರು ಟೊಮೆಟೊ ಹಾಕ್ತಾರೆ. ನಮ್ಮ ಟೊಮೆಟೊ ಹೆಚ್ಚಾಗಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಮ್ಗೆ, ಹೀಗಾಗಿ ಇದನ್ನು ಹಾಕಾಕತ್ತೀನಿ ನಾನು ಟೊಮೆಟೊನ. ಈಗ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ತೀನಿ ನೋಡ್ರಿ, ಗಟ್ಟಿಯಾಗೈತಿ. ಈ ರೀತಿ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ನಾನು ನೀರದು ಮಿಕ್ಸ್ ಮಾಡೋಂಗಿಲ್ಲ, ಯಾಕಂದ್ರೆ ಗಟ್ಟಿಯಾಗಿರಲಿ ಸ್ವಲ್ಪ. ಆಮೇಲೆ ಸ್ವಲ್ಪ ಬಿಟ್ಟಂಗೆ ಅದು ತಾನ ನೀರು ಬಿಟ್ಬಿಡ್ತೈತೆ, ಅದ್ರ ಸಲುವಾಗಿ ಈಗ ಇದನ್ನು ಪ್ರೀತಿಗೆ ಹಚ್ಕೊಟ್ಬಿಡ್ತಂತೇಳ್ರಿ. ಪಲ್ಯನೂ ಸ್ವಲ್ಪ ಹಚ್ಲೆ ಸಾಕ. ಫ್ರೆಂಡ್ಸ್ ನೋಡಿದ್ರಲ್ಲ, ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಊಟಕ್ಕೆ ಹಚ್ಕೊಂಡು ಬಂದಾನಿ. ನೋಡ್ಬೋದು ರೆಡಿ ಮಾಡ್ಕೊಂಬಂದಾನಿ. ನಮ್ಮ ನೀವು ಜಳಕ ಮಾಡಿ ಪೂಜೆ ಮಾಡಿದ್ರು, ಆಲ್ರೆಡಿ ಊಟ ಮಾಡಕತ್ತಾರ. ನಾನು ಈಗ ಜಳಕ ಮಾಡಿ ಬಂದು ಊಟಕ್ಕೆ ಹಚ್ಕೊಂಡಾನಿ. ಇನ್ನು ಒಂದಷ್ಟು ಅರಿವಿ ಅದಾವರೆಗೂ ಹಾಕ್ಬೇಕು. ಟೈಮ್ 11 ಗಂಟೆ ಆಯ್ತು. 11 ಗಂಟೆಗೆ ಊಟ ಮಾಡ್ತೀವಿ. ನಾಷ್ಟ ಊಟ ಎರಡು. ಅವ್ರು ಹೊಲಕ್ಕೆ ಹೋಗಿದ್ರು ಬೆಳಗ್ಗೆ, ಇವಾಗ ಬಂದು ಜಳಕ ಮಾಡಿ ಪೂಜೆ ಮಾಡಿ ಊಟ ಮಾಡಕತ್ತಾರ. ಫ್ರೆಂಡ್ಸ್, ಹೆಂಗಾಯ್ತು ಇವತ್ತಿನ ಅಡುಗೆ, ಇವತ್ತಿನ ಒಲಿ ಮ್ಯಾಗಿನ ಅಡುಗೆ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಬಿಟ್ಟು ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಬ್ಯಾಕ್ ಕ್ಯಾಮ್ರಾದಾಗ ಊಟ ಅಡುಗೆ ಯಾವ ಟೈಪ್ ರೆಡಿ ಮಾಡ್ಕೊಂಡು ತೋರಿಸ್ತಂತ. ಇವತ್ತಿನ ಲಂಚ್ ಅಲ್ಲ, ಲಂಚು ಬ್ರೇಕ್ಫಾಸ್ಟ್ ಎಲ್ಲ ಅನ್ಬೋದು. ಈ ಟೈಪ್ ಐತೆ ನೋಡ್ರಿ. ಮೊಸರು ಚಟ್ನಿ, ಮೊಸರು ರಾಯ್ತಾ. ನಾವು ಚಟ್ನಿ ಅಂತೀವಿ ಹೆಚ್ಚಾಗಿ ಇದಕ್ಕೆ. ಮೊಸರು ರಾಯ್ತಾ, ಆಲೂಗಡ್ಡೆ ಪಲ್ಯ, ಮೆಂತ್ಯ ಚಪಾತಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ.